ಹಾಯ್ ರೀ, ಚೆನ್ನಾಗಿದ್ದೀರಾ ನೀವು? ಹಾ, ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನ್ರಿ. ಇಲ್ಲಿ ಬಿಸಿಲು ತುಂಬಾ ಜಾಸ್ತಿ ಆಗಿದೆ ರೀ. ಅಲ್ಲಿ ಹೇಗಿದೆ ರೀ? ಅದನ್ನೇನ್ ಕೇಳ್ತೀಯಾ, ಇಲ್ಲೂ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಹ್ಮ್ ಹ್ಮ್ ನನಗೆ ಹೋಟೆಲ್ನಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ. ನನ್ನ ಆಫೀಸ್ ಮೀಟಿಂಗ್ ಎಲ್ಲ ಅಲ್ಲೇ ನಡೀತಿರೋದ್ರಿಂದ ನಾನ್ ಸ್ವಲ್ಪ ತಪ್ಪಿಸ್ಕೊಂಬಿಟ್ಟೆ. ಆಚೆ ಎಲ್ಲಾದ್ರೂ ಇಟ್ಟಿದ್ರೆ ನನ್ನ ಕತೆ ಅಷ್ಟೇ. ಹೌದಾ? ಹೊರಗಡೆ ಎಲ್ಲಾದ್ರೂ ಹೋಗ್ಬಾರ್ದಾದ್ರೆ ಜಾಗ್ರತೆಯಾಗಿ ಹೋಗ್ ಬನ್ರಿ, ಸರಿನಾ? ಹಾ ಆಯ್ತಮ್ಮ, ನಾನ್ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡ್ಬೇಡ. ಏನಂದ್ರೆ ಹಾ, ಆ ಊರಲ್ಲಿ ಯಾವ್ದಾದ್ರೂ ಫೇಮಸ್ ಆಗಿದ್ರೆ ನನಗ್ ತಗೊಂಬರ್ತೀರಾ? ಅದು ನೀನ್ ಕೇಳ್ಬೇಕಾ? ಬರವ ಖಂಡಿತ ತಗೊಂಡ್ ಬರ್ತೀನಮ್ಮ. ಓಕೆನಾ? ಹ್ಮ್ ಆಯ್ತು ರೀ, ನೀವು ಟಯರ್ಡ್ ಆಗಿರ್ತೀರಿ, ರೆಸ್ಟ್ ತಗೊಳ್ಳಿ. ನಾವು ಬೆಳಗ್ಗೆ ಮಾತಾಡೋಣ. ಹ್ಮ್, ಸರಿಮಾ. ಗುಡ್ ನೈಟ್ ರೀ. ಹಾ, ಗುಡ್ ನೈಟ್. ಏ, ಯಾರೋ ನೀನು? ನಿನ್ ಗಂಡ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ, ಯಾರ್ ನೀನು? ಹೌದು, ಮನೆ ಒಳಗಡೆ ಹೇಗ್ ಬಂದೆ? ನಿನ್ನ ಬಾಯಿಂದ ಇನ್ನೂ ಒಂದು ಮಾತು ಬಂದಂತ ಇಟ್ಕೋ, ನಿನ್ ಕತೆ ಮುಗೀತು ಅಷ್ಟೇ. ಏಯ್ ಎದ್ದೇಳು, ನಿನ್ ಮನೆಯಲ್ಲಿರುವಂತ ಒಡವೆ ಹಣ ಎಲ್ಲ ಎತ್ಕೊಂಬಂದ್ ಕೊಡು. ಇಲ್ಲಿ ನೋಡು, ನಮ್ ಮನೇಲಿ ಒಡವೆ ಹಣ ಏನೂ ಇಲ್ಲ. ಏನು ಇಲ್ವಾ? ಹಾ. ಏನ್ ನಾಟಕ ಆಡ್ತಾ ಇದೀಯಾ? ಇಷ್ಟು ದೊಡ್ಡ ಮನೆಯಲ್ಲಿ ಹಣ ಒಡವೆ ಇಲ್ಲ ಅಂದ್ರೆ ನಾನು ನಂಬೇಕಾ? ನನ್ನ ಹತ್ರ ಸುಳ್ಳು ಹೇಳ್ಬೇಡ, ಚೆಕ್ ಅಂತ ಕೊಡು. ಅಯ್ಯೋ, ನಿಜವಾಗ್ಲೂ ಇಲ್ಲ. ಇಲ್ಲಿ ನೋಡು, ನಾನು ತುಂಬಾ ಒಳ್ಳೆ ಕಳ್ಳ, ನನ್ನ ಒಳ್ಳೆಯವನಾಗಿ ಇರ್ಲಿಕ್ಕೆ ಬಿಡು. ನನ್ನ ಮಾತ್ರ ಟೆನ್ಷನ್ ಮಾಡಿದ್ರೆ ಆಮೇಲೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಚೆಕ್ ಅಂತ ಒಡವೆ ಹಣ ಎಲ್ಲ ತಗೊಂಬಾ. ಅಯ್ಯೋ, ನಾನ್ ಹೇಳದ್ ಕೇಳು, ನಿಜವಾಗ್ಲೂ ಏನೂ ಇಲ್ಲ. ಓಹೋ, ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ನನ್ನ ಹತ್ರ ಏನೂ ಇಲ್ಲ ಅಂತ ನಾಟಕ ಮಾಡೋ ತುಂಬಾ ಜನರನ್ನ ನನ್ನ ಕತ್ತಿ ಬಲಿ ತಗೊಂಡಿದೆ. ಅವರೆಲ್ಲ ಪರಲೋಕದಲ್ಲಿದ್ದಾರೆ. ನೀನು ಅದೇ ರೀತಿ ಏನೂ ಇಲ್ಲ ಅಂತ ಡ್ರಾಮಾ ಮಾಡಿದೆ ಅಂತ ಇಟ್ಕೋ, ನಿನ್ ಕೂಡ ನನ್ನ ಕತ್ತಿ ಬಲಿ ತಗೊಳತ್ತೆ. ಏನ್ ಒಡವೆ ಕೊಡ್ತೀಯಾ ಇಲ್ಲ ಕತ್ತಿನ ಹೊರಗೆ ತೆಗಿಬೇಕಾ? ತೆಗಿ ತೆಗಿ. ಇಲ್ಲಿ ನೋಡು, ಅದ್ರೊಳಗೆ ಏನೂ ಇಲ್ಲ, ನಾನ್ ಹೇಳದ್ ಕೇಳು. ನೀನ್ ಸುಮ್ನೆ ಇರು, ಅದನ್ನ ನಾನು ನೋಡ್ಕೊಂತೀನಿ. ಅಬ್ಬಾ 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 ಅಬ್ಬಾ, ಎಷ್ಟು ಒಡವೆಗಳಿದೆ. ಇನ್ನು ಬೇರೆ ಒಡವೆ ಎಲ್ಲಿದೆ? ಎಲ್ಲಿ ಬಚ್ಚಿಟ್ಟಿದ್ಯಾ? ಅಯ್ಯೋ, ಒಳಗಡೆ ಬೇರೆ ಏನೂ ಇಲ್ಲ. ಇರು, ನಾನೇ ನೋಡ್ತೀನಿ. ಅಯ್ಯೋ, ಏನಿಷ್ಟೊಂದು ದುಡ್ಡಪ್ಪ? ಪಾಪ.
ಅಶ್ಶೋ. ಇಷ್ಟು ಒಡವೆ ಹಣ ಎಲ್ಲ ಮನೇಲಿ ಇಟ್ಕೊಂಡು ಏನೂ ಇಲ್ಲ ಅಂತ ನಾಟಕ ಮಾಡ್ತೀಯಾ? ನಿನ್ನ ಒಂದು ಇಲ್ಲಿ ನೋಡು, ಇಲ್ಲಿ ನಡೆದಿರೋ ವಿಷಯನ ಹೊರಗಡೆ ಇರೋ ಪೊಲೀಸ್ ಹತ್ರ ಇಲ್ಲ ನಿನ್ನ ಯಜಮಾನ್ರ ಹತ್ರ ಯಾರ ಹತ್ರ ಆದ್ರೆ ಹೇಳಿದೆ ಅಂತ ಇಟ್ಕೋ, ನಿನ್ ಕತೆ ಅಷ್ಟೇನೆ. ಅಯ್ಯೋ, ನಾನು ಆಸೆಯಾಗಿ ಸೇರಿಸಿಟ್ಟ ಒಡವೆ ಹಣ ಎಲ್ಲನ್ನೂ ದೋಚ್ಕೊಂಡು ಹೋಗ್ಬಿಟ್ನಲ್ಲ. ನನ್ ಗಂಡಂಗೆ ಏನು ಉತ್ತರ ಹೇಳೋದು? ಬಡ್ಡಿ ಮಗ ಹೀಗ್ ಮಾಡ್ಬಿಟ್ನಲ್ಲ. ಅಯ್ಯೋ ದೇವ್ರೇ, ಯಾಕಿಷ್ಟು ಕಷ್ಟ ಕೊಡ್ತಾ ಇದ್ಯಾ? ಏಯ್, ಅದೇ ಇರೋ ಒಡವೆ ಹಣ ಎಲ್ಲ ದೋಚ್ಕೊಂಡು ಹೋದ್ಯಲ್ಲ, ಮತ್ತೆ ಯಾಕೋ ಒಳಗ್ ಬಂದೆ? ಹಸಿವಾಗ್ತಾ ಇದೆ, ಮನೇಲಿ ಏನಾದ್ರೂ ಊಟ ಇದ್ರೆ ಹಾಕೊಡು. ಬಿಸಿಯಾಗಿ ಮನೇಲಿ ಏನು ಇಲ್ಲ, ನೆನ್ನೆ ಮಾಡಿದ ಮೀನ್ ಸಾರ್ ಮಾತ್ರನೇ ಇದೆ. ಸರಿ, ಅಷ್ಟೇ ಸಾಕು, ತಗೊಂಬಂದ್ ಕೊಡು. ಏಯ್, ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನ್ ಹೋಗಿ ಹಾಲಲ್ಲಿ ಕೂತ್ಕೋತೀನಿ. ಓಹೋ, ಅಲ್ಲೋಗಿ ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿ, ಇಲ್ಲಾಂದ್ರೆ ಪೊಲೀಸ್ಗೆ ಕಾಲ್ ಮಾಡಿ ನನ್ನ ಹಿಡಿದುಕೊಡ್ಬೇಕಂತ ಅನ್ಕೊಂಡಿದ್ಯಾ? ಎಲ್ಲಿಗೂ ಹೋಗಬಾರ್ದು. ನಾನು ಊಟ ಮಾಡೋವರೆಗೂ ನೀನು ಇಲ್ಲೇ ನಿಂತ್ಕೋಬೇಕು. ಏಯ್ ಏಯ್, ಏನಾಯ್ತು? ಯಾಕೆ ಈ ತರ ಅಳ್ತಾ ಇದ್ಯಾ? ಸಾರ್ ಕಾರವಾಗಿದ್ಯಾ? ಏನಂದೆ? ನನಗೆ ನನ್ನ ಅಮ್ಮ ನೆನಪು ಬರ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ಯಾ ನೀನು? ಈ ಮೀನ್ ಸಾರು ನನ್ನ ಅಮ್ಮ ಮಾಡೋ ತರನೇ ಇದೆ. ಸರಿ ಸರಿ, ತಿನ್ನುವಾಗ ಅಳ್ಬೇಡ, ನೆಮ್ಮದಿಯಾಗಿ ತಿನ್ನು. ತಿನ್ನುವಾಗ ಈ ತರ ಆದ್ರೆ ತಲೆಗೆ ಇರುತ್ತೆ. ಅಳ್ದೆ ನೆಮ್ಮದಿಯಾಗಿ ತಿನ್ನು. ನಮ್ಮಮ್ಮ ನೆಮ್ಮದಿಯಾಗಿ ನಿಧಾನವಾಗಿ ತಿನ್ನು, ಸರಿನಾ? ಹಸಿವಂತ ಬಂದು ನನಗೆ ಊಟ ಕೊಟ್ಟಿರೋ ನಿಮ್ಮ ಮನೆಯಲ್ಲಿ ನಾನು ಕಳ್ತನ ಮಾಡಿದ್ದು ತುಂಬ ತಪ್ಪು. ನೀವು ನಿಮ್ಮ ಕೈಯಾರ ಮಾಡಿರೋ ಮೀನು ಸಾರು ಊಟ ಮಾಡುವಾಗ ನನಗೆ ತಕ್ಷಣ ನಮ್ಮಮ್ಮ ನೆನಪು ಬಂದರು. ಅದಕ್ಕೆ ನಾನು ನಿಮಗೇನಾದರೂ ಕೊಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನಾನು ನಿಮ್ಮ ಒಡವೆ ಹಣ ಎಲ್ಲ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ, ತಗೊಳ್ಳಿ. ನಾನು ಬರ್ತೀನಿ ರೀ. ಒಂದ್ ನಿಮಿಷ, ಯಾಕೆ ಈ ತರ ನೀನು ಕಳ್ತನ ಮಾಡ್ತಾ ಇದ್ಯಾ? ಒಳ್ಳೆ ರೀತಿಯಲ್ಲಿ ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಬೋದಲ್ಲ? ಅದು ಕಷ್ಟ ರೀ. ನನಗೆ ಕಳ್ತನ ಮಾಡೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ರೀ. ನಾನು ಬರ್ತೀನಿ ರೀ. ಸರಿ.